ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಿದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಚಾನಲ್ MI ಟ್ರಿಮ್ಮರ್ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ. ಯಾಕಂದ್ರೆ ಬೆಸ್ಟ್ ಬಜೆಟ್ ಟ್ರಿಮ್ಮರ್ ಅಂದ್ರೆ ಇದೊಂದೇ ಇರೋದು. ಫಿಲಿಪ್ಸ್ ಅವೆಲ್ಲ ಇದೆ, 1,500 2,000 ಇದೆ. ಇನ್ನು ಲೋಕಲ್ ಅಲ್ಲಿ ನೋವಾ ಗಿವಾ ಎಲ್ಲ ಬರುತ್ತೆ. ಬಟ್ 700-800 ರೂಪಾಯಿಗೆಲ್ಲ ಅದು ಬೇಗ ಹಾಳಾಗೋಗ್ಬಿಡುತ್ತೆ. ಬಟ್ ಜಾಸ್ತಿ ಬ್ರೇಡ್ ಬಿರೋರು ಮತ್ತೆ ಕ್ಲೀನ್ ಶೇವ್ ಮಾಡೋರಿಗೆ ಅದಕ್ಕೆಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಬೆಟರ್ ಅನ್ನೋ ಪ್ರೈಸ್. 1,200ಕ್ಕೆ ಇದು ಬೆಟರ್. ಹೆಂಗೆ ಏನೇನಿದೆ, ಏನ್ ಯೂಸ್ ಆಗುತ್ತೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವ್ದು ಹೊಸ ವಿಡಿಯೋ ಹಾಕೋರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಅಂಡ್ ವಾಚ್ ಅಂತ. ಗೈಸ್, ನೀವು ಫ್ರಂಟ್ ಅಲ್ಲಿ ನೋಡೋದಾದ್ರೆ MI ಬ್ರೇಡ್ ಟ್ರಿಮ್ಮರ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ IP-X7 ವಾಷಬಲ್ ಬಾಡಿ. ಏನಪ್ಪಾ ಅಂದ್ರೆ ಬೇರೆ ಟ್ರಿಮ್ಮರ್ ತಗೊಂಡಿನಿ ಅಂದ್ರೆ ವಾಶ್ ಮಾಡೋಕ್ಕಾಗಲ್ಲ. ಈ ಟ್ರಿಮ್ಮರ್ನ ನೀವು ವಾಶ್ ಮಾಡ್ಬೋದು. ಫುಲ್ಲು ಬಾಡಿ ವಾಶ್ ಮಾಡಿದ್ರು ಕೂಡ ಈ ಟ್ರಿಮ್ಮರು ಹಾಳಾಗಲ್ಲ. ಜೊತೆಗೆ ಇದನ್ನ 5 ನಿಮಿಷ ಚಾರ್ಜ್ ಮಾಡಿದ್ರೆ ಸಾಕು, ನೀವು 10 ನಿಮಿಷ ಈ ಟ್ರಿಮ್ಮರ್ನ ಯೂಸ್ ಮಾಡ್ಬೋದು. ಬೇರೆದ್ರಲ್ಲಿ 5 ನಿಮಿಷ ಅಲ್ಲ, ಒಂದು 4 ಅವರ್ ಚಾರ್ಜ್ ಮಾಡಿದ್ರು ಕೂಡ ಯೂಸ್ ಮಾಡೋಕ್ಕಾಗಲ್ಲ, ಆ ಥರ ಇರುತ್ತೆ. ಬಟ್ ಇದನ್ನ 5 ನಿಮಿಷ ಚಾರ್ಜ್ ಮಾಡಿ 10 ನಿಮಿಷ ಯೂಸ್ ಮಾಡ್ಬೋದು. ಅದಲ್ಲದೆ 2 ಅವರ್ ಚಾರ್ಜ್ ಮಾಡಿ 90 ನಿಮಿಷ ಯೂಸ್ ಮಾಡ್ಬೋದು. ಅದು ಯಾವ ಥರ ಅಂತ ಗೊತ್ತಾಗ್ತಿಲ್ಲ. 5 ನಿಮಿಷ ಚಾರ್ಜ್ ಮಾಡಿ 10 ನಿಮಿಷ, ಬಟ್ 2 ಅವರ್ ಚಾರ್ಜ್ ಮಾಡಿ 90 ನಿಮಿಷ, ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಬಟ್ ಹಂಗಂತ ಹೇಳಿದ್ದಾರೆ. ಸೈಡಲ್ಲೆಲ್ಲ ಕೂಡ MI ಬ್ಲೇಡ್ ಟ್ರಿಮ್ಮರ್ ಅಂತಲೇ ಬರ್ತಿದ್ದಾರೆ. ಜೊತೆಗೆ ಬ್ಯಾಕ್ ಸೈಡಲ್ಲಿ ಇದು ಒರಿಜಿನಲ್ ಪ್ರೈಸ್ ಬಂದು 1,499 ರೂಪಾಯಿ ಅಂತ ಹಾಕಿದ್ದಾರೆ. ಬಟ್ ಆದರೆ 1,200 ರೂಪಾಯಿ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇನ್ನು ಕವರ್ ಕೂಡ ಓಪನ್ ಮಾಡಿಲ್ಲ. ಎಲ್ಲ ಕಡೆನೂ ಆರೆಂಜ್ ಕಲರ್ ಆಗಿದೆ, ನೋಡ್ತಾ ಇರ್ಬೋದು. ಈಗ ಓಪನ್ ಮಾಡ್ತಾ ಇದ್ದೀನಿ. ಗೈಸ್, ಓಪನ್ ಮಾಡ್ತಿದ್ದಂಗೆ ಇಲ್ಲಿ ಟ್ರಿಮ್ಮರ್ ಇದೆ. ಟ್ರಿಮ್ಮರ್ ಜೊತೆಗೆ ನೋಡ್ತಾ ಇರ್ಬೋದು, ಟ್ರಿಮ್ಮರ್ ಇದೆ. ಟ್ರಿಮ್ಮರ್ ಜೊತೆಗೆ ಒಂದು USB ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಯಾಕಂದರೆ ನೀವು ಅದನ್ನು ಪವರ್ ಬ್ಯಾಂಕ್ ಹಾಕೊಂಡು ಕೂಡ ಚಾರ್ಜ್ ಮಾಡ್ಬೋದು. ಚಾರ್ಜ್ ಹಾಕಿ ಕೂಡ ಇದನ್ನು ಮೊಬೈಲ್ ಚಾರ್ಜ್ ಬರ್ತಲ್ಲ, ಅದರಿಂದನೇ ಕೂಡ ಚಾರ್ಜ್ ಮಾಡ್ಬೋದು. ಕೆಲವೊಂದಾದರೆ ಆ ಥರ ಆಪ್ಷನ್ ಇರಲ್ಲ. ಇದರಲ್ಲಿ USB ಆಪ್ಷನ್ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಇದಾದಮೇಲೆ ನೀವು ಇದನ್ನು ಹುಷಾರಾಗಿ ಎತ್ತಿಡೋಕ್ಕೆ ಅಂತಲೇ ಒಂದು ಪೌಚ್ ಕೊಟ್ಟಿದ್ದಾರೆ. ಇದರಲ್ಲಿ ಹಾಕಿ ಎತ್ತಿಡ್ಬೋದು. ಜೊತೆಗೆ ಇದನ್ನೆಲ್ಲ ನೀವು ಶೇವ್ ಮಾಡಾದ್ಮೇಲೆ ಎಲ್ಲ ಕೂದಲೆಲ್ಲ ಇರ್ತಾರೆ, ಸುಮ್ಮನೆ ಹಿಂಗೆ ಕ್ಲೀನ್ ಮಾಡೋದಕ್ಕಂತಾನೆ ಇದನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಜೊತೆಗೆ ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಇಲ್ಲ ಎಷ್ಟು ಕಟ್ ಆಗಬೇಕೋ ಅಷ್ಟು ಮಾತ್ರ ಯೂಸ್ ಮಾಡೋಕ್ಕೆ ಅಂತ ಇದನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು, MI ಟ್ರಿಮ್ಮರ್ ಈಗ ನಮ್ಮ ಕೈಗೆ ಸಿಕ್ಕಿದೆ. ಫುಲ್ಲು ಮ್ಯಾಟ್ ಬ್ಲ್ಯಾಕ್ ಫಿನಿಶಿಂಗ್ ಅಂತೂ ಸಕ್ಕತ್ತಾಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಲ್ಮೋಸ್ಟು ನನ್ನ ಹತ್ರ ಬೇರೆ ಫಿಲಿಪ್ಸ್ ಟ್ರಿಮ್ಮರ್ ಇದೆ, ಇದರಷ್ಟು ನಂಗೆ ಇಷ್ಟ ಆಗಿಲ್ಲ. ಬಟ್ ಆದರೆ ಇದೊಂದು ಸಕ್ಕತ್ ಇಷ್ಟ ಆಗ್ತದೆ MI ಟ್ರಿಮ್ಮರು. ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ನಿಮಗೆ ಚಾರ್ಜ್ ಆಗೋದಕ್ಕೆ, ಅದೇ USB ನಾನು ಹೇಳಿದ್ರೆ ಚಾರ್ಜ್ ಆಗೋಕ್ಕೆ ಅಂತ. ಇದರಿಂದ ನೀವು ಈಸಿಯಾಗಿ ಈ ರೀತಿ ಚಾರ್ಜ್ ಮಾಡ್ಬೋದು. USB ಹಾಕಿ ನೀವು 2 ಅವರ್ ಚಾರ್ಜ್ ಮಾಡಿದ್ರೆ ಸಾಕು, ನೀವು ಇದನ್ನು 90 ನಿಮಿಷ ಯೂಸ್ ಮಾಡ್ಬೋದು. ಜಸ್ಟ್ ಒಂದು ಪ್ರೆಸ್ ಮಾಡೋದು ಸಾಕು, ಆನ್ ಆಗುತ್ತೆ. ಈಗ ಇಲ್ಲಿ ನೋಡ್ತಿರ್ಬೋದು, ಒಂದು ಪ್ರೆಸ್ ಮಾಡಿದ್ದಕ್ಕೆ ಆನ್ ಆಗ್ತಿದೆ, ಇನ್ನೊಂದು ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇಲ್ಲಿ ನಿಮಗೆ ಲೆವೆಲ್ ಯಾವ ಲೆವೆಲ್ ಬೇಕೋ ಆ ಲೆವೆಲ್ಗೆ ಇಟ್ಕೊಬೋದು. ಒಂದೊಂದು ಲೆವೆಲ್ಲು ನೀವು ತಿರುಗಿಸ್ತಾ ಇದ್ದಂಗೆ ಆಟೋಮೆಟಿಕ್ ಅದು ಮೇಲೆ ಬರ್ತಾ ಇರುತ್ತೆ. ಯಾಕೆಂದರೆ ಕೆಲವು ಜನ ನಾವು ಫುಲ್ಲು ಕ್ಲೀನ್ ಶೇವ್ ಮಾಡಲ್ಲ, ಸ್ವಲ್ಪ ಮಾತ್ರ ಮಾಡ್ತೀವಿ, ಯಾಕಂದರೆ ಆಫೀಸ್ಗೆ ಹೋಗ್ತೀವಿ, ಶೇವ್ ಇಲ್ಲ ಅಂದರೆ ಒಳಗೆ ಬಿಡಲ್ಲ ಅನ್ನೋರಿಗೆ ಇದೊಂದು ಸ್ವಲ್ಪ ಲೆವೆಲ್ ಇಷ್ಟ ಆಗುತ್ತೆ. ಅಕಸ್ಮಾತ್ ಇಲ್ಲ ನಾವು ಬ್ರೇಡೇ ಬಿಡಲ್ಲ ಅಂದರೆ ಇದನ್ನು ತೆಗೆದು ನೀವು ಇದನ್ನು ಕೂಡ ಅದರಿಂದನೂ ಕೂಡ ಶೇವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಆನ್ ಮಾಡ್ತೀನಿ, ನೀವು ನೋಡ್ತಾ ಇರ್ಬೋದು ಯಾವ ಥರ ಅದು ಇದಾಗುತ್ತೆ ಅಂತ, ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ಫಾಸ್ಟಾಗಿ ತಿರುಗ್ತಾ ಇದೆ. ಬಟ್ ಇದರಿಂದ ನಿಮ್ಮ ಬ್ರೇಡ್ ಎಲ್ಲ ಬೇಗ ಕಟ್ ಆಗುತ್ತೆ. ಇಷ್ಟಲ್ಲದೆ ಇನ್ನೊಂದು ಇದರ ಅಡಿಷನ್ ಫ್ಯೂಚರ್ ಇದೆ. ಏನಪ್ಪ ಅಂದರೆ ಇದನ್ನು ಆನ್ ಮಾಡದೇ ಇರೋ ಥರ ಮಾಡ್ಬೋದು. ಯಾಕಂದರೆ ಬಟನ್ ಒಂದ್ಸಲಿ ಕ್ಲಿಕ್ ಮಾಡಿದ ತಕ್ಷಣ ಆನ್ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರ ಆನ್ ಮಾಡದೇ ಇರೋ ಥರ ಏನಪ್ಪ ಅಂದರೆ ಇಲ್ಲಿ ಕಾಣ್ತಿದೆ ಗೊತ್ತಾ ಬಟನು, ಅದನ್ನು 3 ಸೆಕೆಂಡ್ಸು ನೀವು ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ. 3 ಸೆಕೆಂಡ್ ಪ್ರೆಸ್ ಮಾಡಿದರೆ ನೀವು ಯಾವುದೇ ಕಾರಣಕ್ಕೂ ಬಟನ್ ಒತ್ತಿ ಅದು ಏನೇ ಮಾಡಿದ್ರೂ ಕೂಡ ಆನ್ ಆಗಲ್ಲ, ಆಫಲ್ಲೇ ಇರುತ್ತೆ. ಅದೇನೇ ಮತ್ತೆ ನೀವು 3 ಸೆಕೆಂಡ್ಸ್ ಮತ್ತೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಮತ್ತೆ 3 ಸೆಕೆಂಡು ಪ್ರೆಸ್ ಮಾಡಿ ಇಟ್ಕೊಂಡು ಆದಮೇಲೆ ನೀವು ಟ್ರೈ ಮಾಡಿ, ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅದು ಸೇಫ್ಟಿಗೋಸ್ಕರ ಇದನ್ನು ಕೊಟ್ಟಿದ್ದಾರೆ. ನಾರ್ಮಲ್ಲು ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಇದೇ ಬೆಟ್ರ್ ಅಂದ್ಕೊತೀನಿ. ಯಾಕಂದರೆ ಕಮ್ಮಿ ರೇಟಲ್ಲಿ ಈ ರೇಂಜಿಗೆ ಯಾರೂ ಕೊಟ್ಟಿಲ್ಲ, ಇವನು ಕೊಡ್ತಾ ಇದ್ದಾನೆ. ಯಾಕಂದರೆ ಜಸ್ಟ್ ವಾಟರ್ ಪ್ರೂಫಿಂಗ್ ಅಂತೂ ಯಾರೂ ಕೊಟ್ಟಿಲ್ಲ. ಅದನ್ನು ಚೆಕ್ ಮಾಡೋಣ ಬನ್ನಿ. ಗೈಸ್, ನೋಡ್ತಾ ಇರ್ಬೋದು ನೀವೀಗ ನಾನು ವಾಟರ್ ಪ್ರೂಫಿಂಗ್ ಯಾವ ಥರ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಗೈಸ್, ಈಗ ಆನ್ ಮಾಡಿದ್ದೀನಿ. ಆನ್ ಮಾಡಿ ಕೂಡ ನೆನೆದಿದೆ. ನೆನೆದಾದ್ಮೇಲೆ ಕೂಡ ನಾನು ಈಗ ಆನ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಸೌಂಡ್ ಬರ್ತಾ ಇದೆ. ಗೈಸ್, ನೀವು ನೋಡ್ತಿರ್ಬೋದು ವಾಟರ್ ಪ್ರೂಫ್ ಕೂಡ ಚೆಕ್ ಮಾಡಿದ್ದು. ಚೆಕ್ ಮಾಡಿ ನೀರಿಲ್ಲ ಅನ್ಕೊಂಬಿಡಿ.
ಇಲ್ಲಿ ನೋಡ್ತಾ ಇರ್ಬೋದು ನೀರಿದೆ, ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀರೆಲ್ಲ ಇದೆ. ನೀರನ್ನ ನೀವು ಸ್ವಲ್ಪ ಹೊತ್ತಿಗೆ ಕ್ಲೀನ್ ಮಾಡಿ ವಾಶ್ ಮಾಡಿಸ್ಬೇಕು, ಆಟೋಮೆಟಿಕ್ಕಾಗಿ ನೀರು ಕೂಡ ಡ್ರೈ ಆಗುತ್ತೆ. ಇದರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಟ್ರಿಮ್ಮರ್ ಅಂತೂ ಹಾಳಾಗಲ್ಲ, ಯಾಕಂದರೆ ಅದಕ್ಕೋಸ್ಕರ ಅವ್ರು ಸ್ಟಾರ್ಟಿಂಗಲ್ಲೇ ಕೊಟ್ಟಿರೋದು ಇದು ವಾಟರ್ ಪ್ರೂಫಿಂಗ್ ಅಂತ. ನೋಡಿದ್ರಲ್ಲ ಗೈಸ್ ಯಾವ ತರ ಇದೆ ಅಂತ. ಕಮ್ಮಿ ಬಜೆಟ್ಗೆ ಇಷ್ಟು ಕಮ್ಮಿಗೆ 1200 ರೂಪಾಯಿಗೆ ವಾಟರ್ ಪ್ರೂಫಿಂಗ್ ಜೊತೆಗೆ ಇದೆಲ್ಲ ಇರೋಂಥ ಫ್ಯೂಚರ್ನ ಇಷ್ಟು ಕಮ್ಮಿಗೆ ಬಿಟ್ರೆ ಅಂತ ನನಗಂತೂ ಗೊತ್ತಿಲ್ಲ. ಚೆನ್ನಾಗಿದೆ ಅನ್ಕೊಂತೀನಿ, ಯಾಕಂದ್ರೆ ಬಟ್ ಏನಪ್ಪ ಅಂದ್ರೆ ಇದು ನಾನು ಲೇಟಾಗಿ ರಿವ್ಯೂ ಮಾಡ್ತಾ ಇದ್ದೀನಿ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಷ್ಟೇ. ಏನೇ ಆದ್ರೂ ಸರಿನೇ ತಗೊಳ್ತೀರಾ ಚೆನ್ನಾಗಿರುತ್ತೆ, ತಗೊಳ್ಳಿ ಕಮ್ಮಿ ರೇಟಲ್ಲಿ. ಇದು ಚೆನ್ನಾಗಿರೋದು ಬಿಟ್ಟಿದ್ರೆ ಇನ್ನೊಂದು ತಗೊಂಡು ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಕಸ್ಮಾತ್ ಬೇರೆಯವ್ರು ಏನಾದರೂ MI ಟ್ರಿಮ್ಮರ್ ಯೂಸ್ ಮಾಡ್ತಿದ್ರೆ ಕೂಡ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಮನ್ನು ನೋಡಿ ಬೇರೆಯವ್ರು ಕೂಡ ತಗೊಂತಾರೆ. ಯಾಕಂದ್ರೆ ನಾನು ಒಂದು ಒಪಿನಿಯನ್ನೇ ಯಾರು ಕೂಡ ನಂಬಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಇದೆ ಅಂತ ನೀವು ಹೇಳಿದ್ರೆ ಅವ್ರು ನಂಬಿ ಇದನ್ನ ಪರ್ಚೇಸ್ ಮಾಡಿದ್ರು ಮಾಡ್ತಾರೆ. ಕಮ್ಮಿ ಬಜೆಟ್ಗೆ ಇದು ಚೆನ್ನಾಗಿರುವಂಥದ್ದು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.